ಉಡುಪಿ ನಗರದ ಮಧ್ಯಭಾಗದಲ್ಲಿರುವ ಖಾದರ್ ವಾಣಿಜ್ಯ ಸಂಕೀರ್ಣದಲ್ಲಿ ಭೀಕರ ಅಗ್ನಿ ಅನಾಹುತ ಸಂಭವಿಸಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಷ್ಟ ಉಂಟಾಗಿದೆ. ನಿನ್ನೆ ಸಂಜೆ ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಕಾಣಿಸಿಕೊಂಡ ಬೆಂಕಿ ಕ್ಷಣಾರ್ಧದಲ್ಲಿ ವ್ಯಾಪಿಸಿ 6ಕ್ಕೂ ಹೆಚ್ಚು ಅಂಗಡಿಗಳನ್ನು ಸಂಪೂರ್ಣ ಭಸ್ಮಗೊಳಿಸಿದೆ. ಘಟನೆಯ ತೀವ್ರತೆ ಎಷ್ಟಿತ್ತೆಂದರೆ ದಿನ ಕಳೆದರೂ ಬೆಂಕಿ ಸಂಪೂರ್ಣವಾಗಿ ಇನ್ನೂ ನಂತಿಲ್ಲ. ಅಗ್ನಿಶಾಮಕ ದಳದ ಸಿಬ್ಬಂದಿ ರಾತ್ರಿಯಿಡೀ ಕಾರ್ಯಾಚರಣೆ ನಡೆಸಿ ಬೆಂಕಿ ನಿಯಂತ್ರಣಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಈ ಅಗ್ನಿ ಅನಾಹುತದಲ್ಲಿ ಅಂಗಡಿಗಳಲ್ಲಿದ್ದ ವಸ್ತುಗಳೊಂದಿಗೆ ಕಂತೆ ನೋಟುಗಳು ಕೂಡ ಬೆಂಕಿಗಾಹುತಿಯಾಗಿವೆ ಎನ್ನಲಾಗಿದೆ. ಅಗ್ನಿ ಅವಘಡಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಎನ್ನಲಾಗುತ್ತಿದ್ದು ಒಟ್ಟಾರೆ ನಷ್ಟದ ಪ್ರಮಾಣ 4-5 ಕೋಟಿಗಳಷ್ಟಾಗಿರಬಹುದು ಎಂದು ಹೇಳಲಾಗುತ್ತಿದೆ. ಬೆಳಗ್ಗೆ ಅಂಗಡಿ ಮುಂಗಟ್ಟುಗಳ ಕೆಲಸಗಾರರು ಆಗಮಿಸಿ ಅವಶೇಷಗಳನ್ನು ತೆರವು ಮಾಡುವಲ್ಲಿ ತಲ್ಲೀನರಾಗಿದ್ದಾರೆ. ನಿನ್ನೆ ಅಪರಾಹ್ನ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಈ ಭಾಗದ ಒಬ್ಬ ಹಿರಿಯ ದುರಿಯಂದು ಪುರಸಭೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಖಾದರ್ ಸಾಹೇಬರ ಕಟ್ಟಡಕ್ಕೆ ದೊಡ್ಡ ಅಗ್ನಿ ಅನಾಹುತದ ಮೂಲಕ ಒಂದು 5 ಅಂಗಡಿಗಳು ಸುಟ್ಟು ಭಸ್ಮವಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ನೂರಾರು ಜನರಿಗೆ ಒಂದು ರೀತಿಯಲ್ಲಿ ಭಾಳ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಜೊತೆಯಲ್ಲಿ ಈ ನಷ್ಟಕ್ಕೆ ಯಾವ ರೀತಿಯಲ್ಲಿ ಅವರಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಇನ್ಶೂರೆನ್ಸ್ ಇದೆಯಾ ಅಥವಾ ಸಂಬಂಧಪಟ್ಟಂಥ ಏನು ದಾಖಲೆಗಳಿದೆ, ಬ್ಯಾಂಕಿನಿಂದ ಏನಾದರೂ ಸಾಲ ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ, ಮಾತ್ರವಲ್ಲ ಏನು ಸರ್ಕಾರದಿಂದ ಯಾವ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ಬರ್ತದೆ ಎಂಬುದರ ಬಗ್ಗೆ ಕೂಡ ನಾವು ಸರ್ಕಾರದ ಕಂದಾಯ ಇಲಾಖೆಯವರ ಜೊತೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೇವೆ. ಮಾತ್ರವಲ್ಲ ಹೆಚ್ಚಿನ ಸಹಾಯವನ್ನು ನಿರೀಕ್ಷಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದರ ಸಂಪೂರ್ಣವಾಗಿರ್ತಕ್ಕಂಥ ಏನು ವರದಿಯನ್ನು ತಯಾರು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಗೆ ಸಲ್ಲಿಸ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ನಾವು ಈಗಾಗಲೇ ಇದರ ಮಾಲಕರ ಜೊತೆಯಲ್ಲಿ ಮಾತಾಡಿದ್ದೇವೆ. ಇವತ್ತು ಉಡುಪಿ ನಗರದಲ್ಲಿ 5:21ಕ್ಕೆ ಒಂದು ಅಗ್ನಿಕರೆ ಸಂಭವಿಸಿದೆ. ಸಿಟಿ ಒಳಗೆ ಮಾರ್ಕೆಟ್ ಕಾಂಪ್ಲೆಕ್ಸು ಸುಮಾರು ಒಂದು 20-30 ಅಂಗಡಿ ಇರುವಂಥ ಒಂದು ಸ್ಥಳ. ನಮಗೆ ಅಗ್ನಿಕರೆ ಬರುತ್ತೆ ಸುಮಾರು ಒಂದು 5:21ಕ್ಕೆ. ನಮ್ಮ ತಕ್ಷಣ ಉಡುಪಿ ಅಗ್ನಿಶಾಮಕ ಠಾಣೆ ಜಡವಾನ ಸ್ಥಳಕ್ಕೆ ತಲುಪಿದಾಗ ಸಿಕ್ಕಾಪಟ್ಟೆ ಅಗ್ನಿಯು ಎಲ್ಲ ಬಿಲ್ಡಿಂಗಲ್ಲಿ ಪಸರಿಸಿದೆ. ತಕ್ಷಣ ನಮ್ಮ ಒಂದು ಉಡುಪಿ, ಮಲ್ಪೆ, ಕಾರ್ಕಳ, ಕುಂದಾಪುರ ಮತ್ತು ಕದ್ರಿ ಮತ್ತು ಸಹಾಯಕವಾಗಿ ಅದಾನಿ ಗ್ರೂಪ್ ಕಟಗರಿಯಿಂದ ವಾಹನಗಳು ಬಂದು ಕಂಟಿನ್ಯೂಸ್ ಸತತ ಒಂದು 3 ಗಂಟೆಗಳ ಕಾರ್ಯಕ್ರಮ ಮಾಡಿ ಬೆಂಕಿಯನ್ನು ನಾವು ಹತೋಟಿಗೆ ತಂದಿದ್ದೀವಿ.